ವೋಡ್ಕಾ ಒಂದು ಪೂರ್ತಿ ಬಾಟ್ಲನ್ನ ನೀವು ಕುಡ್ದಿದ್ರಂತೆ. ಇದು ಸುಳ್ಳು ಸುದ್ದಿ. ಇದು ನಿಜವಾಗ್ಲೂ ಇದು ತಪ್ಪಾಗತ್ತೆ. ಇದನ್ ಮಾತ್ರ ನಾನು ಒಪ್ಕೊಳಕ್ಕಾಗಲ್ಲ. ಇದು ನಿಜನಾ? ಏನಂದ್ರೆ ನೀವು ವೋಡ್ಕಾನ ನೀರಿನ ಬಾಟ್ಲು ಅಂತ ಅನ್ಕೊಂಡು ಕುಡ್ದಿದ್ರಂತೆ. ಅಯ್ಯೋ ಭಗವಂತ. ಆಕ್ಚುಲಿ ನಾನು ಶಿಲಾಂಗ್ನಲ್ಲಿ ಒಂದು ಇವೆಂಟ್, ಮ್ಯಾರಥಾನ್ ಇವೆಂಟ್ಗೋಸ್ಕರ ಹೋಗಿದ್ದೆ. ರನ್ ಮಾಡಿದ್ಮೇಲೆ ರೂಮಿಗೆ ಬಂದೆ. ಮತ್ತೆ ನನಗೆ ಬಾಯಾರಿಕೆ ಆಗ್ತಾ ಇತ್ತು. ಅಲ್ಲೊಂದು ಬಾಟಲ್ ಇತ್ತು. ಅದೇನೋ ಏನೋ ಏನೋ ಹೇಳ್ತಾರಲ್ಲ, ಅದು ಏನೋ ಇದೆ ಅಲ್ವಾ? ವೋಡ್ಕಾ. ಒಂದು ಬಾಟಲ್ ಇತ್ತು, ಹೀಗೆ ವಿಸಿಬಲ್ ಇರ್ಲಿಲ್ಲ. ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ನೀರಿನ ತರ ಕಾಣಿಸುತ್ತೆ. ಅದು ಅಲ್ಲ, ಒಂದು ಬಾಟಲ್ ಇತ್ತು, ಹೋಟೆಲ್ನಲ್ಲೂ ಹೀಗಿಟ್ಟಿದ್ರು. ಕಾಪರ್ದಾಗಿತ್ತು ಅದು. ಹಾ, ಮತ್ತೆ ಅದ್ರಲ್ಲಿ ನಾನು ಅದನ್ನ ಎತ್ತಿದೆ. ಬಹುಶಃ ನನಗೆ ಅದು ಅನ್ನಿಸ್ತು ನೀರಿರ್ಬೇಕು ಅಂತ. ಮೋಸ್ಟ್ಲಿ ಬಾಟಲ್ನಲ್ಲಿ ನೀರು ರಾತ್ರಿ ಇಟ್ಕೊಂಡು ಬೆಳಗ್ಗೆ ಕುಡಿಯೋದ್ರಿಂದ ನಮ್ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಿದ್ನಲ್ಲ. ಸತ್ಯನೋ ಸುಳ್ಳೋ ನನಗ್ ಗೊತ್ತಿರ್ಲಿಲ್ಲ. ಅದಕ್ಕೆ ನಾನು ಆ ಬಾಟಲ್ ನೋಡ್ದೆ. ನಾನು ಅದನ್ನೇನು ಓದ್ಲಿಲ್ಲ. ಮತ್ತೆ ನಾನ್ ದಿಢೀರಂತ ಬಾಯ್ ತೆಗ್ದೆ. ಬಹುಶಃ ನಾನು ಹೀಗೆ ಬಾಯಿಗೆ ಬಾಟಲ್ ಹಾಕಿದ್ರೆ ನನಗೆ ಸ್ಮೆಲ್ ಬಂದಿರೋದು ಗೊತ್ತಾಗಿರೋದು. ಆದ್ರೆ ನಾನು ಹೀಗ್ ಗಡಿಬಿಡಿಯಲ್ಲಿ ಹೀಗ್ ತೆಗ್ದೆ, ಹೀಗ್ ಕುಡ್ದೆ. ಅರ್ಧ ಅಂತೂ ಒಳಗೊಟ್ಟೋಯ್ತು. ದಿಢೀರಂತ ನನ್ಗೆ 2 ಸೆಕೆಂಡ್ 3 ಸೆಕೆಂಡ್ನಲ್ಲಿ ನನ್ ತಲೆ ತಿರ್ಗೋಕ್ ಶುರು ಆಯ್ತು. ನಾನು ನನ್ PAಗ್ ಫೋನ್ ಮಾಡ್ದೆ. ನಂಗೇನೋ ಆಗ್ತಾ ಇದೆ, ನಾನು ಪ್ರೈಸ್ ಕೂಡ ಕೊಡ್ಬೇಕು, ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ನಾನೇನಾದ್ರೂ ಮಲ್ಕೊಂಡ್ರೆ ನನಗೆ ಹೇಳಿ, ಯಾರಾದ್ರೂ ನನ್ ರೂಮ್ನ ಹೊರಗಡೆ ನಾಕ್ ಮಾಡಿ ನನಗೆ ಏನೋ ಆಗಿದೆ, ನಾನು ಹೇಳಕ್ ಆಗುತ್ತಾ ಆಗಲ್ವಾ, ಏನ್ ಮಾಡ್ತಿದ್ದೀನಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ನನಗ್ ಅನ್ನಿಸ್ತು ಬಾಟಲ್ ಇದೆ ಮತ್ತದ್ರಲ್ಲಿ ನೀರಿದೆ ಅಂತ ನಾನ್ ಕುಡಿದ್ಬಿಟ್ಟೆ. ಮತ್ತದ್ ನೀರಾಗಿರ್ಲಿಲ್ಲ, ವೋಡ್ಕಾ ಆಗಿತ್ತು. ಅಯ್ಯೋ ದೇವ್ರೆ ಸರ್, ನಾನ್ ಏನ್ ಮಾಡ್ಲಿ? ಆ ಟೈಮ್ ನನಗೆ ಗೊತ್ತಾಗ್ಲಿಲ್ಲ, ನೋಡ್ಲಿಲ್ಲ ಮತ್ತೆ ವೋಡ್ಕಾ ಇದೆ ಅಂತ. ನಾನ್ ಹೇಳಿದ್ದು ಸರಿ ಅಲ್ವಾ? ಸರಿಯಾಗಿ ಹೇಳಿದ್ರಿ.